ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುರ್. ನಮಃ ಶ್ರೀಯತಿರಾಜಾಯ ವಿವೇಕಾನಂದ ಸುರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹರಿಣೆ. ಸರ್ವೇ ಜನಾಃ ಸುಖಿನೋ ಭವಂತು. ಶ್ರೀರಾಮಕೃಷ್ಣ ಶರಣಂ. ಮೈಸೂರು ಆಶ್ರಮದ ಭಕ್ತ ಬಾಂಧವರೇ, ನಾವೆಲ್ಲರೂ ಸೇರಿ ಇವತ್ತು ಬೆಳಗ್ಗಿನಿಂದ ಪ್ರಾತಃ ಕಾಲದಿಂದ ಮಂಗಳಾರತಿಯ ನಂತರ ಭಜನೆ, ಪೂಜೆ, ನಾಮಾವಳಿ, ಹವನ ಮತ್ತು ಸ್ವಾಮಿ ವಿವೇಕಾನಂದರ ಕೃತಿಯಿಂದ ಆಯ್ದ ಭಾಗ, ಇದರ ಮೂಲಕ ಸ್ವಾಮಿ ವಿವೇಕಾನಂದರ 159ನೇ ಜನ್ಮದಿನೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಸ್ವಾಮೀಜಿಯವರ ಆ ಒಂದು ಸ್ಫೂರ್ತಿ, ಆಧ್ಯಾತ್ಮಿಕ ಮಾರ್ಗದರ್ಶನ, ಅವರ ವ್ಯಕ್ತಿತ್ವ ನಮ್ಮ ರನ್ಮನ ಪ್ರವೇಶಿಸಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದನ್ನು ಸ್ವಾಮೀಜಿಯ ಜೀವನ ಸಂದೇಶದ ಬೆಳಕಿನಲ್ಲಿ ಇನ್ನೂ ಪರಿಣಾಮಕಾರಿಯಾಗಿ ಮಾಡ್ತಾ ನಮ್ಮನ್ನು ನಾವು ಪರಿವರ್ತನೆ ಹಾದಿಯಲ್ಲಿ ಮುನ್ನಡೆಸಿಕೊಂಡು ಹೋದರೆ ಮಾತ್ರ ಈ ಥರದ ಜನ್ಮೋತ್ಸವ ಅರ್ಥಪೂರ್ಣವಾಗ್ತದೆ. ನಮ್ಮಲ್ಲಿ ಇದರ ಮೂಲಕ ಒಂದು ದೈವಿ ಸಂಸ್ಕಾರದ ನಿರ್ಮಾಣ ಮಾಡೋದು ಮುಖ್ಯ. ಮನಸ್ಸು ಹೆಂಗಿರ್ತದೆ? ಸ್ವಾಮಿ ವಿವೇಕಾನಂದರು ಮತ್ತು ನಮ್ಮ ಮನ ಪರಿವರ್ತನೆಗೆ ಅವರು ಹೇಳಿರ್ತಕ್ಕಂತಹ ಅನೇಕಾನೇಕ ಅತ್ಯಂತ ಜ್ಞಾನಯುಕ್ತ ಪರಿಣಾಮಕಾರಿಯಾಗಿರ್ತಕ್ಕಂತಹ ಅವರ ಬೋಧನೆಗಳು, ಅವರ ಚಿಂತನೆಗಳು, ಅವರು ಹೇಳಿರ್ತಕ್ಕಂಥ ಅಭ್ಯಾಸಗಳನ್ನು ಆಚರಿಸಿದರೆ ನಮ್ಮ ಮನಸ್ಸನ್ನು ನಾವು ನಿನ್ನೆ ಹಾಗೆ ಇವತ್ತಿರಬಾರ್ದು, ಈಗಿದ್ದ ಹಾಗೆ ಮುಂದಿನ ಕ್ಷಣ ಇರಬಾರ್ದು. ಅದು ಪರಿವರ್ತನೆ ಹಾದಿಯಲ್ಲಿ ಶಾಂತಿ, ಏಕಾಗ್ರತೆ, ಭಕ್ತಿ, ನಮ್ಮ ಕರ್ತವ್ಯ ನಿಷ್ಠೆ, ನಾವು ಹುಟ್ಟಿ ಈ ಒಂದು ದೇಹಧಾರಿಯಾಗಿ ಬಂದಿರತಕ್ಕಂಥದ್ದನ್ನು, ನಮ್ಮ ಪಾತ್ರವನ್ನು ಈ ವಿಶ್ವದಲ್ಲಿ, ಈ ಸಂಸಾರದಲ್ಲಿ ಹೇಗೆ ನಾವು ನಿರ್ವಹಿಸಬೇಕು, ಅದರ ಮೂಲಕ ನಮಗೆ ಭಗವಂತ ಕೊಟ್ಟಂತಹ ವಿವೇಕ ಬುದ್ಧಿಯನ್ನು, ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಮ್ಮ ಜೀವನವನ್ನು ನಾವು ಹೇಗೆ ಸಂತೋಷ, ಆನಂದ, ಸಂತೃಪ್ತಿ ಮತ್ತು ಭಗವಂತನ ಸಾಕ್ಷಾತ್ಕಾರದ ಕಡೆಗೆ ಹೆಜ್ಜೆ ಹಾಕಬೇಕು ಎಂಬುದರ ಬಗ್ಗೆ ಸ್ವಾಮಿ ವಿವೇಕಾನಂದರು ನಮ್ಗೆ ಎಷ್ಟೊಂದು ಹೇಳಿದ್ದಾರೆ. ಸ್ವಾಮೀಜಿ ಹೇಳ್ತಾರೆ, ಮೂಲ ಸೂತ್ರ, ಎವ್ರಿ ಥಾಟ್
is a hammer blow on the lump of life that shapes our destiny. ನಾವು ಪ್ರತಿಯೊಂದು ಕ್ಷಣ ನಮ್ಮಲ್ಲಿ ಉದ್ಭವವಾದಂತಹ ವೃತ್ತಿಗಳು, ಆಲೋಚನೆಗಳು ನಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸ್ತದೆ ಅಂತ ಆದರೆ, ನಾವು ಪ್ರತಿಯೊಂದು ಕ್ಷಣದಲ್ಲಿ ನಮ್ಮಲ್ಲಿ ಬಿಂಬಿಸುವ, ಮನಸ್ಸಲ್ಲಿ ಬಿಂಬಿಸುವಂತಹ, ಉತ್ಪನ್ನವಾಗುವಂತಹ ಆಲೋಚನೆಗಳ ಬಗ್ಗೆ ನಾವು ಯಾವ ರೀತಿ ಜಾಗೃತೆ ವಹಿಸಬೇಕು ಎಂಬುದನ್ನು ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿ ಅದಕ್ಕೆ ಒಂದು ಸೂತ್ರವನ್ನು ಅವರ ಡಿಸೈಪಲ್ಶಿಪ್ ಅಂತ ಒಂದು ಸ್ಮಾಲ್ ಚಾಪ್ಟರ್ ಇದೆ, ಅದರಲ್ಲಿ ಸ್ವಾಮೀಜಿ ಹೇಳ್ತಾರೆ, ನಾವು ನಿಜವಾಗಿ ನಮ್ಮ ಜೀವನವನ್ನು ಪರಿವರ್ತನೆಗೊಳಿಸಬೇಕು, ನಿಜವಾಗಿ ನಮ್ಮ ಜೀವನವನ್ನು ನಾವು ಆನಂದ, ಸಂತೋಷ ಮತ್ತು ಜ್ಞಾನ ಮತ್ತು ಸರಿಯಾದ ತತ್ವದರ್ಶನದ ಆ ಒಂದು ಬೆಳಕಿನಿಂದ ತುಂಬಬೇಕಂತಾದರೆ ನಮ್ಮ ಮನಸ್ಸನ್ನು ನಾವು ಪವಿತ್ರೀಕರಿಸುವುದು ಅಥವಾ ಅದನ್ನು ಸ್ವಚ್ಛಗೊಳಿಸುವುದು ಅಥವಾ ಬ್ರಿಂಗಿಂಗ್ ಆರ್ಡರ್ ಇನ್ ದ ಮೈಂಡ್, ನಮ್ಮ ಮನಸ್ಸನ್ನು ಒಂದು ಶಿಸ್ತು ಅಂತ ಶಬ್ದ ಭಾರಿ ಕಷ್ಟ ಅಂತ ಅನಿಸ್ತದೆ. ನಮ್ಮ ಮನಸ್ಸನ್ನು ಅದು ಯೋಗ್ಯ ರೀತಿಯಲ್ಲಿ ತನ್ನ ಕೆಲಸ ಮಾಡುವಂತೆ ಮಾಡಬೇಕಾಗಿದ್ರೆ ಏನು ಮಾಡಬೇಕು? ನಮ್ಮ ದೇಹವನ್ನು ಯೋಗ್ಯ ರೀತಿಯಲ್ಲಿ ಆರೋಗ್ಯಕರವಾಗಿ ಇರಬೇಕಾಗಿದ್ದರೆ ಆರೋಗ್ಯದ ನಿಯಮವನ್ನು ಪಾಲಿಸ್ತೇವೆ. ಮಿತಾಹಾರ, ಎಕ್ಸಸೈಸು, ಫ್ಯಾಟ್ ಫ್ರೀ ಡಯಟು, ಶುದ್ಧ ಆಹಾರ, ಸಾತ್ವಿಕ ಆಹಾರ. ಹಾಗೆ ಮನಸ್ಸಿನಲ್ಲಿ ಎಷ್ಟೊಂದು ಅಜ್ಞಾನ ವೃತ್ತಿಗಳು ಕ್ಷಣದಿಂದ ಕ್ಷಣಕ್ಕೆ ನಮ್ಮ ಪರ್ಮಿಷನ್ ಕೇಳದೆ ಬಂದು ಅದು ನಿಂತುಬಿಡ್ತದಲ್ವಾ. ನಾವು ಬಯಸದ, ನಮಗೆ ಬೇಕು ಅಂತ ನಾವು ಬರಮಾಡದ ಆಲೋಚನೆಗಳು ಬಂದು ಸೇರಿಕೊಳ್ತಾ ಇರ್ತವೆ. ಕ್ಷುಲ್ಲಕ, ಅನಾವಶ್ಯಕ ಆಲೋಚನೆಗಳು ಮನಸ್ಸಿನ ಶಕ್ತಿಯನ್ನು ವ್ಯಯ ಮಾಡ್ತಾ ಇರ್ತವೆ. ಆದ್ದರಿಂದ ಸ್ವಾಮೀಜಿ, ನೀವು ಮನಸ್ಸನ್ನು ಮೊದಲು ಏನಕೇನ ಪ್ರಕಾರೇಣ ಏಕಾಗ್ರಗೊಳಿಸುವುದು, ವಿವೇಚನೆಗೆ ಒಳಪಡಿಸುವುದು, ಉನ್ನತ ಜೀವನದ ಹಾದಿಯಲ್ಲಿ ಅದು ನಮ್ಮನ್ನು ಕರ್ಕೊಂಡು ಹೋಗುವಂತೆ ಮಾಡುವುದು, ಅದೇ ನಿಜವಾದ ಶಿಕ್ಷಣದ ಮುಖ್ಯ ಗುರಿ. ಸ್ವಾಮೀಜಿ ಹೇಳ್ತಾರೆ, ನಾನು ಇನ್ನೊಂದು ಸರಿ ನನ್ನ ಜೀವನ, ನನ್ನ ಶಿಕ್ಷಣದ ಕಡೆಗೆ ಪುನಃ ನಾನು ಪ್ರವೇಶಿಸುವುದಾದರೆ, ಮತ್ತೊಮ್ಮೆ ನಾನು ಹುಡುಗನಾಗಿ ಮತ್ತೊಂದು ಬೆಳೆಯುವುದಾದರೆ, ನಾನು ಈಗ ಕಲಿತ ಈ ಒಂದು ನನ್ನ ಜೀವನದ ಅನುಭವದಿಂದ ಹೀಗೆ ಮಾಡ್ತೇನೆ. ಮೊದಲು ನಾನು ನನ್ನ ಮನಸ್ಸನ್ನು ಏಕಾಗ್ರಗೊಳಿಸಿ ಪವಿತ್ರಗೊಳಿಸುವ ಒಂದು ಶಿಕ್ಷಣವನ್ನು ಪಡೀತೇನೆ. ಮನಸ್ಸೇ ಎಲ್ಲವೂ ಕೂಡ ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮನ್ನು ಈ ಕ್ಷಣ ಸಂತೋಷವಾಗಿರುವುದು ಮನಸ್ಸು, ನಮ್ಮನ್ನು ಈ ಕ್ಷಣ ದುಃಖದಲ್ಲಿರುವುದು ಮನಸ್ಸು, ಮನಸ್ಸಲ್ಲಿ ಬರುವ ಆಲೋಚನೆಗಳು.
ನಮ್ಮನ್ನು ಈ ಕ್ಷಣದಲ್ಲಿ ಆಲಸ್ಯದಲ್ಲಿರುವಂತೆ ಮಾಡುವಂಥದ್ದು ಕೂಡ ಮನಸ್ಸು ಮತ್ತು ದೈಹಿಕ ಪ್ರಕ್ರಿಯೆಗಳು. ಆದ್ದರಿಂದ ವೈಜ್ಞಾನಿಕವಾಗಿ ಪ್ರತಿಯೊಂದರ ಕಾರ್ಯಕಾರಣವನ್ನು ಕಂಡುಕೊಂಡು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಮನೋವ್ಯಾಪಾರಗಳನ್ನು, ನಮ್ಮ ಮನಸ್ಸನ್ನು ನಾವು ಮೊದಲು ಒಂದು ಆರ್ಡರ್ ಅಥವಾ ಅದರಲ್ಲಿ ಒಂದು ಕ್ರಮಬದ್ಧತೆಯನ್ನು ತರಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ. ಆ ಡಿಸೈಪಲ್ಶಿಪ್ ಎಂಬ ಇದನ್ನು ಅವರು ಸೀರಿಯಸ್ ಸೀಕರ್ಸ್ ಆಫ್ ಸಾಧನೆ ಬಗ್ಗೆ ತುಂಬ ಆಸಕ್ತಿ ಇದ್ದವರಿಗೆ ಇದನ್ನು ಹೇಳ್ತಾ ಇದ್ದಾರೆ. ದಟ್ ಈಸ್ ಎ ಶಾರ್ಟ್ ನೋಟ್ ಆನ್ ಡಿಸೈಪಲ್ಶಿಪ್. ನೋಡಿ, ನಿಮಗೆ ಭಗವಂತನ ಸಾಕ್ಷಾತ್ಕಾರ ಮತ್ತು ನಿಮ್ಮ ಕರ್ತವ್ಯಗಳನ್ನು ಯೋಗ್ಯವಾಗಿ ಮಾಡಬೇಕಾಗಿದ್ದರೆ ಫಸ್ಟ್ ಹೇಳ್ತಾರೆ, ಡು ನಾಟ್ ರಿಯಾಕ್ಟ್ ಟು ದಿ ವರ್ಲ್ಡ್. ಬೇರೆ 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 ರೀತಿಯಲ್ಲಿ ಜಗತ್ತು ನಮ್ಮ ಮನಸ್ಸನ್ನು ಕ್ಷೋಭೆಗೊಳಿಸಲಿಕ್ಕೆ ಬೆಳಗ್ಗೆ ನ್ಯೂಸ್ ಪೇಪರು, ಅವರು ಇವರು, ಹೀಗಾಯಿತು ಹಾಗಾಯಿತು, ಇಡೀ ಪ್ರಪಂಚದ ಆಗು ಹೋಗುಗಳು, ವಕ್ರಗಳು, ಕಶ್ಮಲಗಳು, ಅಜ್ಞಾನ, ಒಳ್ಳೆಯದು ಕೂಡ ನಮ್ಮ ಮನಸ್ಸನ್ನು ಪ್ರವೇಶಿಸಿ ನಮ್ಮ ಮನಸ್ಸನ್ನು ಬಿಂಬಿಸಿ ನಮ್ಮಲ್ಲಿ ಆ ಸಂಸ್ಕಾರವನ್ನು ಉಂಟು ಮಾಡ್ತದೆ. ಆದರೆ ಸ್ವಾಮೀಜಿ ಹೇಳ್ತಾರೆ, ನಾವು ಸ್ಕ್ವೇರ್ ಇದ್ದದ್ದನ್ನು ಸ್ಕ್ವೇರ್ ಆಗಿ ನೋಡಿ, ಸಾಕ್ಷಿ ಭಾವದಿಂದ. ರೌಂಡ್ ಇದ್ದದ್ದನ್ನು ರೌಂಡ್ ಅಂತ ನೋಡಿ. ಆಗು ಹೋಗುಗಳು ತನ್ನಿಂದ ತಾನೇ ಏನು ಮನಸ್ಸಲ್ಲಿ ಅದು ಪ್ರತಿಬಿಂಬಿಸ್ತದೋ ಅದು ಮನಸ್ಸನ್ನು ಕದಡದಂತೆ ಡು ನಾಟ್ ರಿಯಾಕ್ಟ್ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಡು ನಾಟ್ ರಿಯಾಕ್ಟ್ ಫಸ್ಟ್ ಆಫ್ ದ ವರ್ಡ್. ಒಂದು ಸೂತ್ರ. ಎಷ್ಟಂತ ಯಾವುದಕ್ಕೆಲ್ಲ ನಾವು ನಮ್ಮ ನಿತ್ಯ ಜೀವನದ ಕರ್ತವ್ಯಗಳನ್ನು ಮಾಡ್ತಾ ಹೋಗೋಣ. ಅವರು ಹಿಂಗೆ ಹೇಳಿದರು, ನಮಗೆ ಸಂಬಂಧ ಇಲ್ಲದೆ, ಅವರು ಹಾಗೆ ಮಾಡಿದರು, ನಮ್ಮ ಕರ್ತವ್ಯ ಆ ಕಡೆ ಇಲ್ಲದೆ ನಾವು ಒಪಿನಿಯನ್ಸು, ಜಡ್ಜ್ಮೆಂಟು ಮತ್ತು ರಿಯಾಕ್ಷನ್ನು ಅಲ್ಲ ಸಲ್ಲದ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ಹೊರೆಯಾಗಿ ನಮ್ಮ ಮನಸ್ಸು ಕದಡುವವರೆಗೆ ಒಂದು ಕೇರ್ಲೆಸ್ ವೇಯಲ್ಲಿ ವಿವೇಕವನ್ನು ಉಪಯೋಗಿಸದೆ ನಮ್ಮ ಮನಸ್ಸಿನ ಶಕ್ತಿಯನ್ನು, ಸಮಯವನ್ನು, ತರಂಗಗಳನ್ನು ಒಂಥರ ಡಸ್ಟ್ಬಿನ್ನಿಗೆ ಬಂಗಾರ ಹಾಕಿದ ಹಾಗೆ ನಮ್ಮ ಮನಸ್ಸನ್ನು ನಾವು ಕ್ಷುಲ್ಲಕ ಆಲೋಚನೆಗಳಿಂದ ತುಂಬಿ ಜಗತ್ತನ್ನು ಪ್ರತಿಕ್ರಿಯಿಸ್ತೇವೆ. ಆದ್ದರಿಂದ ಅವರು ಹೇಳ್ತಾರೆ, ಮೊದಲನೇದು ನಿಮ್ಮ ಶಕ್ತಿಯನ್ನು ಸಂಗ್ರಹಿಸಬೇಕಾಗಿದ್ದರೆ ಮೊದಲು ಡು ನಾಟ್ ರಿಯಾಕ್ಟ್. ನಿಮ್ಮ ಕರ್ತವ್ಯ ಎಷ್ಟು ಬೇಕೋ ಅಷ್ಟು ಮಿನಿಮಮ್, ಅದನ್ನು ಚೆನ್ನಾಗಿ ಮಾಡಿ. ಕರ್ತವ್ಯವೇ ಜೀವನ. ಈಗ ಊಟ, ಆಮೇಲೆ ತಿಂಡಿ, ಅತಿಥಿಗಳ ಮಾತಾಡಿ, ನಿಮ್ಮ ಕರ್ತವ್ಯ ಮಾಡಿ, ನಿಮ್ಮ ಕೆಲಸ ಮಾಡಿ. ಸೊ ಹಾಗೆ ಜೀವನ ಕ್ಷಣವಾಗಿ ಒಂದೊಂದು ಅರ್ಥಪೂರ್ಣವಾಗಿ ವಿವೇಕನ ಉಪಯೋಗಿಸಿ ವಿ ಶುಡ್ ನೆಗೋಷಿಯೇಟ್ ಲೈಫ್ ವಿದೌಟ್ ರಿಯಾಕ್ಟಿಂಗ್, ಬಟ್ ರಾದರ್ ಆ್ಯಕ್ಟ್, ಡು ನಾಟ್ ರಿಯಾಕ್ಟ್ ಅಂತ ಹೇಳ್ತಾರೆ. ಎರಡನೇದು ಹೇಳ್ತಾರೆ, ಸಾಧನೆಯ ಜೀವನವನ್ನು, ಆಧ್ಯಾತ್ಮಿಕ ಸಾಧನೆಯ ಜೀವನವನ್ನು ಕೈಗೊಳ್ಳಬೇಕು. ನಾವು ಕೂಡ ವ್ಯವಹಾರದ ಜೊತೆಗೆ, ಸಂಸಾರದ ಜೊತೆಗೆ ಭಗವಂತನ ದರ್ಶನ ಮಾಡಬೇಕು, ಸತ್ಯ ಶೋಧನೆ ಮಾಡಬೇಕೆಂಬುದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಆ ಒಂದು ವಿವೇಕವನ್ನು ಜಾಗೃತಗೊಳಿಸಬೇಕು. ನಾವು ಜೀವನ ಅಂತ ಹೇಳಿದರೆ ಒಂದು ದಿವಸ ನಾವು ಸತ್ತೋಗ್ತೇವೆ,
ದೇಹ ಬಿಟ್ಟು. ಅಲ್ಲಿವರೆಗೆ ಇದೇ ದೇಹ, ಇದೇ ಆತ್ಯಂತಿಕ, ಇದೇ ಸತ್ಯ ಅಂತ ತಿಳ್ಕೊಂಡು ಬಿಟ್ಟು ನಮ್ಮ ದೇಹ ಮನಸ್ಸು ಬುದ್ಧಿ ಅಹಂಕಾರದ ಹಿಂದೆ ಇರುವ ಸತ್ಯದ ಕಡೆಗೆ ನಿಲುಕದೆ, ಶೋಧಿಸದೆ, ಬರೀ ಊಟ ತಿಂಡಿ ಅದು ಇದು ಹಣ ಸಕ್ರ ಅದರಲ್ಲೇ ಹೋಗ್ತದೆ. ಆದರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಇದರ ಜೊತೆಗೆ ಋಷಿ ಸದೃಶವಾಗಿ ನಾವು ಜೀವನ ಮಾಡಿದರೆ ಸಂಸಾರದ ಜೊತೆಗೆ ಭಗವಂತನ ಹುಡುಕಾಟ, ಭಗವಂತನ ಧ್ಯಾನ, ಭಗವಂತನವನ್ನು ವ್ಯಾಕುಲತೆಯಿಂದ ಪ್ರಾರ್ಥಿಸುವುದು, ಅದು ಜೊತೆಗೆ ಹೋಗಬೇಕು. ಯಾಕಂದರೆ ಈ ಮೃತ್ಯು ಒಂದು ದಿವಸ ಇಲ್ಲವಾಗಿ ಹೊರಟೋಗ್ತಾ ಇದ್ದೇವೆ. ನಾನು, ದೇಹ, ಈ ಪ್ರಪಂಚ, ಕರ್ತವ್ಯ, ಸಂಸಾರ, ಇದರ ಜೊತೆಗೆ ಅದು ಹೇಳ್ತಾರೆ ಅವರು, ಈ ಸೆಲ್ಫ್ ಆ್ಯಕ್ಚುವಲೈಸೇಷನ್ ಮಾಡ್ತಾ ಹೋಗ್ತೀವಿ, ಬೆಳೀತಾ ಅದ್ರ ಜೊತೆಗೆ ಸೆಲ್ಫ್ ಟ್ರಾನ್ಸೆಂಡೆನ್ಸ್ನ ಒಂದು ಗೋಲ್ ಕೂಡ ಇರುವಂಥದ್ದು ಭಾರಿ ಮುಖ್ಯ ಅಂತ. ಅಂದರೆ ನಮ್ಮ ಅಡಿಗೆ, ನಮ್ಮ ಆಫೀಸ್ ಕೆಲಸ, ನಮ್ಮ ದೇಹ ಧರ್ಮ, ಇದು ಮಾಡಲೇಬೇಕು ಅನಿವಾರ್ಯವಾಗಿರ್ತಕ್ಕಂಥದ್ದನ್ನು. ಅದಕ್ಕೆ ಎಷ್ಟು ಆಲೋಚನೆ ಕೊಡಬೇಕು ಅಷ್ಟು ಮಾತ್ರ ಕೊಟ್ಟು ನಾವು ಸಮಯವನ್ನು ಉಳಿಸಿಕೊಂಡು, ವೃತ್ತಿಯನ್ನು ಉಳಿಸಿಕೊಂಡು ಭಗವಂತನ ಚಿಂತನೆಯಲ್ಲಿ ದೇಹ ಮನಸ್ಸು ಬುದ್ಧಿ ಅಹಂಕಾರಕ್ಕೆ ಅತೀತವಾಗಿದ್ದ ನಮ್ಮ ನಿಜಸ್ವರೂಪವನ್ನು ನಾವು ಸಾಯುವ ಮೊದಲು ಒಮ್ಮೆ ಅದ್ರ ತಿಳ್ಕೊಳ್ಬೇಕು ಎಂಬ ಹಂಬಲ ಬೇಕು ಮನುಷ್ಯನಿಗೆ. ಅದೇ ಮನುಷ್ಯನ ವಿಶೇಷತೆ. ಅದನ್ನೇ ಧರ್ಮ ಅಧ್ಯಾತ್ಮ ಅಂತ ಹೇಳುವಂಥದ್ದು. ಸೊ ಸ್ವಾಮೀಜಿ ಹೇಳ್ತಾರೆ, ಡು ನಾಟ್ ರಿಯಾಕ್ಟ್. ಮತ್ತು ಇನ್ನೊಂದು ಹೇಳ್ತಾರೆ, ಮನಸ್ಸನ್ನು ಡಿಸಿಪ್ಲಿನ್ ಮಾಡಬೇಕಾಗಿತ್ತು. ಇನ್ನೊಂದು, ಪ್ರಾಕ್ಟೀಸ್ ಸೈಲೆನ್ಸ್ ಆ್ಯಸ್ ಫ್ರೀಕ್ವೆಂಟ್ಲಿ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಫಿಸಿಕಲ್ ಸೈಲೆನ್ಸ್ ಆ್ಯಂಡ್ ಮೆಂಟಲ್ ಸೈಲೆನ್ಸ್. ಎರಡನೇ ಸೂತ್ರ, ಮನಸ್ಸನ್ನು ಅನಾವಶ್ಯಕ ಚಿಂತನೆಯಿಂದ, ಹೇಗೆ ನಿದ್ದೆ ಸಮಯದಲ್ಲಿ ಪ್ರಪಂಚ ಮರೀತೇವೋ ನಾವು ಎಚ್ಚರ ಇದ್ದಾಗಲೂ ಕೂಡ ಮನಸ್ಸನ್ನು ಶಾಂತಗೊಳಿಸ್ಲಿಕ್ಕೆ ಕಲಿಯಬೇಕು. ಮನಸ್ಸನ್ನು ಒಂದು ರೀತಿಯ ಸಂತೋಷದಿಂದ, ಆಲೋಚನಾರಹಿತ ಸಂತೋಷ, ಒಂಥರದ ಸಂತೋಷದ ಸ್ಫುರಣ ಆಗುವ ಥರ. ನೀವು ನೋಡಿರಬೇಕು, ನಮ್ಮಲ್ಲಿ ಕೆಲವರೆಲ್ಲ ಇರ್ತಾರೆ, ಪ್ರತಿಯೊಬ್ಬರಲ್ಲಿ ಒಂದು ಸಹಜವಾಗಿ ಕೆಲವರಿಗೆ ಒಂದು ಗಿಫ್ಟ್ ಇರ್ತದೆ. ಅವರು ಯಾವಾಗಲೂ ಸಂತೋಷವಾಗಿರ್ತಾರೆ, ನಗ್ನಗ್ತಾ ಇರ್ತಾರೆ. ಅವರು ಮನೆಗೆ ಬಂದರು ಅಂತ ಎಲ್ಲರೂ ಅವ್ರಿಗೆ ಇಷ್ಟಪಡ್ತಾರೆ. ಅವರು ಪಾಸಿಟಿವ್ ಮೈಂಡೆಡ್ ಆಗಿ ನಗ್ನಗ್ತಾ ಎಲ್ಲರ ಹತ್ರನೂ ಕೂಡ, ಎಲ್ಲರೂ ಕೂಡ ಸಂತೋಷದ ಲಹರಿ. ಅಂಥವ್ರ ಹತ್ರ ಎಲ್ಲರೂ ಮಾತಾಡ್ಲಿಕ್ಕೆ ಇಷ್ಟಪಡ್ತಾರೆ. ಅವ್ರು ಯಾರ ಬಗ್ಗೆ ಕಂಪ್ಲೇಂಟು ಅದು ಇದು ಹೇಳೋರಲ್ಲ, ಯಾವುದು ಚಿಂತೆ ಇಲ್ಲ. ಯಾವಾಗಲೂ ಅವರು ಸಂತೋಷವಾಗಿ ನಮ್ಮಿಂದ ಏನು ಮಾಡಬೇಕಾಗಿರುವಂಥದ್ದನ್ನು ಹೇಳ್ತಾ ಆನಂದದಲ್ಲಿ ಒಂಥರ ಇರುವಂಥ ಜನ ಸಾಮಾನ್ಯವಾಗಿ ಕಂಡುಬರ್ತಾರಲ್ಲ ಒಬ್ರು ಇಲ್ಲೊಬ್ರು. ನಮ್ಮ ಸ್ಟೂಡೆಂಟ್ಸ್ಗಳಲ್ಲಿ ಕೆಲವರು ನೋಡ್ತಾರೆ, ಅಂತೂ ಇರ್ತಾರೆ. ನಮ್ಮ ವಿದೇಶದಲ್ಲಿ ನೋಡಿದ್ದೇನೆ, ಕೆಲವು ಫ್ಯಾಮಿಲಿ ಸರ್ಕಲ್ನಲ್ಲಿ ಕೆಲವರು ಇರ್ತಾರೆ. ಅವ್ರ ಮನೆಗೆ ಬಂದರೆ ಎಲ್ರಿಗೂ ಸಂತೋಷ, ಅವ್ರು ಏನಾದರೂ ಸೇವೆ ಮಾಡುವಂಥದ್ದು, ಏನೇ ಮಾಡುವಂಥದ್ದು. ಇಲ್ಲಿ ಕೂಡ ನಮ್ಮ ಕೆಲವರಲ್ಲಿ ಭಕ್ತರಿರ್ತಾರೆ, ಬಂದರೆ ಒಂಥರ ಜಾಲಿ ಹ್ಯಾಪಿ, ಅಂಥವ್ರಿಗೆ ಎಲ್ಲರೂ ಇಷ್ಟಪಡ್ತಾರೆ. ಆದ್ದರಿಂದ ಪಾತಂಜಲಿ ಯೋಗ ಸೂತ್ರದಲ್ಲಿ ಕೂಡ ಒಂದು ಕೇಳ್ತಾರೆ, ಸಂತೋಷ ಎಂಬ ಡಿಸಿಪ್ಲಿನನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಸಂತೋಷ ಎಂಬುದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ. ಯಾವಾಗಲೂ 10 ಮಣ ಭಾರದ ಹೊರೆ ತಲೆ ಮೇಲೆ ಇದ್ದಂತೆಯೇ ಯಾವಾಗಲೂ ಮನಸ್ಸು ಅರಳುತ್ತದೆ. ಸಂತೋಷ ವೃತ್ತಿ ಸಾತ್ವಿಕ ವೃತ್ತಿ. ಅದು ಮನಸ್ಸನ್ನು ಬಿಡಿಸ್ಕೊಳ್ತದೆ. ಒಂಥರದ ಸಹಜ ಸಂತೋಷದ ಪ್ರವೃತ್ತಿಯನ್ನು
ಭಗವಂತನ ಇಚ್ಛೆ, ಅವನು ನಡೆಸ್ತಾ ಇದ್ದಾನೆ. ಇದು ನಾವು ಬೇಸಿಗೆ, ಚಳಿಗಾಲ, ಮಳೆಗಾಲ ನಾವು ಮಾಡ್ತೇವಾ? ನಾವು ಸೂರ್ಯನನ್ನು ಯಾವುದೋ ಕಂಪ್ಯೂಟರ್ ಉಪಯೋಗಿಸಿಬಿಟ್ಟು ಈಸ್ಟಲ್ಲಿ ನೀನು ಬೆಳಗ್ಗೆ 5:30 ಗಂಟೆ ಉದಯಿಸೋದನ್ನ ನಾವು ಮಾಡ್ತೇವಾ? ಪ್ರಕೃತಿ ಎಷ್ಟೋ ಮಾಡ್ತಾ ಇದೆ ಎಲ್ಲವನ್ನು. ಪ್ರಕೃತಿ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಪ್ರಕೃತಿ ಎಲ್ಲ ಮಾಡ್ತಾ ಇದೆ, ನಮ್ಮ ಮೂಲಕ ಮಾಡಿಸ್ತಾ ಇದೆ. ಆದರೆ ಅಹಂಕಾರ ಮಾತ್ರ ನಾನು ಮಾಡಿದೆ ಅಂತ ಹೇಳ್ಕೊಳ್ತು. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಸೈಲೆನ್ಸ್ ಆ್ಯಂಡ್ ಹ್ಯಾಪಿನೆಸ್. ಆಗೊಮ್ಮೆ ಈಗೊಮ್ಮೆ ಮನಸ್ಸನ್ನು ತಣಿಸುವಂತಹ, ಮನಸ್ಸಿಗೆ ಮುದ ಕೊಡುವಂತಹ, ಇದರ ಸಿಂಪಲ್ ಪ್ರಾಕ್ಟೀಸಸ್ ನಾವು ಮಾಡೋದಿಲ್ಲ. ನಮಗೆ ಮನಸ್ಸಿನ ಡಿಸಿಪ್ಲಿನ್ ಗೊತ್ತಿಲ್ಲ. ಕಾಲು ಸ್ವಚ್ಛ ಆಗಿರ್ಬೇಕಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕಾಲು ತೊಳಿಬೇಕು ಅಂತ ಗೊತ್ತಿಲ್ಲ ನಮಗೆ. ದೇಹವನ್ನು ನಾವು ಕಾಪಾಡ್ಕೊಳ್ಬೇಕಾಗಿದ್ರೆ ಏನು ಮಾಡಬೇಕಂತ ಗೊತ್ತಿಲ್ಲ. ನಮ್ಮ ಮನೆಯನ್ನು ಕಾಬ್ವೆಬ್ಬಿಂದ ಅಲ್ಲಿ ವೆಂಟಿಲೇಷನ್ ಗಾಳಿ ಬೇಕು ಅಂತ ಹೇಳಿದ್ರೆ ಎಷ್ಟು ಮಾಡ್ತೇವೆ. ಎಲ್ಲವೂ ನಮ್ಗೆ ಗೊತ್ತಿದೆ, ಮಾಡ್ತೇವೆ. ನಮ್ಮ ಮನಸ್ಸನ್ನು ಮಾತ್ರ ಹೇಗೆ ಸ್ವಚ್ಛ, ಶುದ್ಧ, ಸಂತೋಷದಾಯಕ ಇಡೋದು ಮಾಡೋದು ಅದೊಂದು ಕಷ್ಟ. ಆದರೆ ಪ್ರತಿಕ್ಷಣನ ಉಪಯೋಗಿಸೋದು ಮನಸ್ಸು. ಆದರೆ ಮನಸ್ಸನ್ನು ಹೇಗೆ ನಾವು ಡೀಲ್ ಮಾಡಬೇಕು ಎಂಬುದೇ ಕಲಿಯಲಿಲ್ಲ. ಇದೇ ಎಲ್ಲ ದುಃಖಕ್ಕೆ ಕಾರಣ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಸೊ ಮೂರನೇದು, ಈಗ ಡು ನಾಟ್ ರಿಯಾಕ್ಟ್, ಪ್ರತಿಕ್ರಿಯಿಸಬಾರ್ದು. ಇನ್ನೊಂದು ಸ್ವಾಮೀಜಿ ಹೇಳ್ತಾರೆ, ಬಿ ಸೈಲೆಂಟ್. ಸಹಜವಾಗಿ ಸುಮ್ಮನಿರೋದು. ರಮಣ ಮಹರ್ಷಿ ಹತ್ರ ತುಂಬ ಏನೇನೋ ಪ್ರಶ್ನೆ ಕೇಳಿದಾಗ, ಟಾಕ್ಸ್ ವಿತ್ ರಮಣ ಮಹರ್ಷಿಯಲ್ಲಿ ಬರ್ತದೆ, ಏನೇನೋ ಭಾರಿ ಮನಸ್ಸನ್ನು ಕದಡಿಸಿ ಏನೇನೋ ಪ್ರಶ್ನೆ ಕೇಳಿದೆ ಅಂತ. ರಮಣ ಮಹರ್ಷಿ ಶಾಂತವಾಗಿ ಹಿಮಾಲಯ ಪರ್ವತದಂತಹ ಒಂದು ಅವ್ರದ್ದು ಸಹಜ ಶುದ್ಧ ಮೌನದ ಮನಸ್ಸಿಂದ ಅವನು ಏನೇನೋ ಪ್ರಶ್ನೆ ಕೇಳಿದಂತೆ ಸುಪ್ರೀಂ ಕೋರ್ಟ್ ಲಾಯರ್ ಥರ ಎಲ್ಲ ಆರ್ಗ್ಯೂ ಮಾಡ್ಕೊಂಡು. ರಮಣ ಮಹರ್ಷಿ ಅವನೊಂದ್ಸರಿ ಹೇಳಿ, ಚುಮ್ಮ ಇರು, ಇಷ್ಟೇ, ಏನೋ ಸುಮ್ಮನೆ ಇರಪ್ಪ, ಇಷ್ಟೇ ಹೇಳಿದಂತೆ. ಅವನು ಸುಮ್ಮನಿರು ಅಂತ ರಮಣ ಮಹರ್ಷಿ ಹೇಳಿದ್ರ ಅದರ ಒಂದು ಪವರು ಅವನ ಮನಸ್ಸನ್ನು ಆಲೋಚನಾ ಶೂನ್ಯ ಮಾಡಿದಂತೆ ಕ್ರಮೇಣ. ಅವ್ರು ಒಂದು ಸರಿನ 2 ಸರಿ ಹೇಳ್ತಾರೆ, ಸುಮ್ಮನೆ ಇರ್ತಾರೆ ಅವರು. ಇವ್ರ ಮೇನ್ ಪ್ರಶ್ನೆ, ಅವ್ರು ಒಂದೇ ಉತ್ತರ ಏನು, ಚುಮ್ಮ ಇರು. ತಮಿಳ್ ಟಾಕ್ಸ್ ವಿತ್ ರಮಣ ಮಹರ್ಷಿಯಲ್ಲಿ ಇದೆ, ಸುಮ್ಮನಿರು, ಅನಾವಶ್ಯಕ ಮನಸ್ಸನ್ನು ಕದಡಿಸ್ಬೇಡ, ಸುಮ್ಮನೆ. ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸೈಲೆಂಟ್ ಮೈಂಡ್ ಬಿಕಮ್ಸ್ ದ ಅಬೋರ್ಡ್ ಆಫ್ ವಿಸ್ಡಮ್. ಸೈಲೆಂಟ್ ಮೈಂಡಲ್ಲಿ ಮಾತ್ರ ಆಂತರ್ಯದಿಂದ ಒಂದು ಜ್ಞಾನ ಹೊರಹೊಮ್ಮುತ್ತದೆ. ಅನಾವಶ್ಯಕ ಕ್ಷುಲ್ಲಕ ಆಲೋಚನೆಗಳಿಂದ ಮನಸ್ಸನ್ನು ಕದಡಿಸದೆ, ಸಂತೋಷ, ಆನಂದ ಮತ್ತು ಜಗತ್ತನ್ನು ಅನವಶ್ಯಕ ಪ್ರತಿಕ್ರಿಯಿಸದೆ ಇದ್ದರೆ ಕ್ರಮೇಣ ಆಂತರ್ಯದಿಂದ ಒಂದು ಪ್ರಾಯೋಗಿಕವಾಗಿರತಕ್ಕಂಥ ಜ್ಞಾನದ ಒಂದು ಭಂಡಾರ ಕಾಣ್ತದೆ. ಇನ್ನೊಂದು ಪ್ರಿನ್ಸಿಪಲ್ ಸ್ವಾಮೀಜಿ ಮನಸ್ಸನ್ನು ಆಧ್ಯಾತ್ಮೀಕರಿಸುವ ಬಗ್ಗೆ
ಹೇಳ್ತಾರೆ. ಮೊದಲನೇದು ಡು ನಾಟ್ ರಿಯಾಕ್ಟ್, ಎರಡನೇದು ಬಿ ಸೈಲೆಂಟ್, ಥರ್ಡ್ ಟ್ರೈ ಟು ಪ್ರಾಕ್ಟೀಸ್ ಹ್ಯಾಪಿನೆಸ್, ಮೂರನೇದಾಗಿ ಇಂಟೆನ್ಸ್ಲಿ ಎಸ್ಪೈರ್ ಫಾರ್ ಗಾಡ್. ನಮ್ಮ ಮನಸ್ಸಿಗೆ ಡಿಸೈರ್ ಎಂಬ ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಡಿಸೈರ್, ಮನಸ್ಸು ಬಯಸ್ತದೆ, ಅದು ಬೇಕು ನನಗೆ, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಅದು ನನಗೆ ಸಿಕ್ಕಿದರೆ ನಾನು ಸಂತೋಷ, ಇದು ಸಿಕ್ಕಿದರೆ ಸಂತೋಷ. ಬೇಕುಗಳ ದೊಡ್ಡ ಪಟ್ಟಿ ಇರ್ತದೆ. ನೀವು ಯಾವುದೊಂದು ಬೇಕು ಎಂದು ಸ್ಯಾಟಿಸ್ಫೈ ಮಾಡಿ, ಒಂದು ಬೇಕು ಎಂಬುದನ್ನು ಸ್ಯಾಟಿಸ್ಫೈ ಮಾಡಿದ ಕೂಡಲೇ ನಿಮ್ಗೆ ಮನಸ್ಸು ಶಾಂತ ಆಗ್ತದಾ? ಅದು ಒಂದು ಬೇಕು ಸ್ಯಾಟಿಸ್ಫೈ ಮಾಡಿದಾಗ ಮೂರು ಬೆಕ್ಕುಗಳು ಬರ್ತವೆ. ಒಂದು ಬೇಕು ಸ್ಯಾಟಿಸ್ಫೈ ಮಾಡಿದಾಗ ಅಲ್ಲಿ ಮುಗೀತದಕ್ಕೆ ಇಲ್ಲ, ಅದು ಮೂರು ಬೇಕುಗಳು ಮರೆಯಾಗ್ತದೆ. ಆ ಮೂರು ಬೇಕುಗಳನ್ನು ಸ್ಯಾಟಿಸ್ಫೈ ಮಾಡುವಾಗ ಇನ್ನೊಂದು 9 ಬೇಕುಗಳು ಬರ್ತವೆ. ಆದ್ದರಿಂದ ಬೇಕುಗಳ ಈ ಸರಮಾಲೆಗೆ ಅಂತ್ಯವಿಲ್ಲ, ಅದರಲ್ಲಿ ಜೀವನ ಹೊರಟೋಗ್ತದೆ. ಬುದ್ಧ ಹೇಳಿದ ಡಿಸೈರ್ ಈಸ್ ದ ರೂಟ್ ಕಾಸ್ ಅಂತ. ಅದು ವಿಲ್ ಅಂತ ಇದೆ ಅಲ್ವಾ? ಮನಸ್ಸಿಗೆ ಒಂದು ಬುದ್ಧಿಶಕ್ತಿ ಇದೆ, ಮನಸ್ಸಿಗೆ ಇಚ್ಛಾಶಕ್ತಿ ಇದೆ, ಮನಸ್ಸಿಗೆ ಸ್ಮೃತಿ ಶಕ್ತಿ ಇದೆ, ಮನಸ್ಸಿಗೆ ಭಾವನಾ ಶಕ್ತಿ ಇದೆ. ಎಲ್ಲವೂ ಒಟ್ಟು ಕೂಡಿ ಕ್ರಿಯಾಶಕ್ತಿ ಆಗ್ತದೆ. ಈಗ ಇಚ್ಛಾಶಕ್ತಿ ಅತ್ಯಂತ ಪ್ರಬಲ. ಇಚ್ಛಾಶಕ್ತಿ ಬೇಕು, ನಾನು ಹಿಂಗೆ ಮಾಡ್ತೇನೆ, ನಾನು ಬೇಕು. ಅದು ಡಿಟರ್ಮಿಂಗ್ ಫ್ಯಾಕಲ್ಟಿ ಆಲ್ಸೋ. ಈಗ ಸ್ವಾಮೀಜಿ ಹೇಳ್ತಾರೆ, ನಮ್ಮ ಎಲ್ಲ ಬೇಕುಗಳನ್ನು ಆದಷ್ಟು ಶಮನ ಮಾಡಿ ಒಂದು ದೊಡ್ಡ ಪ್ರಕಾಶಮಾನವಾಗಿರ್ತಕ್ಕಂಥ ಬೇಕು ಎಂಬುದನ್ನು ಇಟ್ಟುಕೊಂಡಿರಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಇನ್ಸ್ಟೆಡ್ ಆಫ್ ಸೋ ಮೆನಿ ಡಿಸೈರ್ಸ್ ಕೀಪ್ ಒನ್ ಡಿಸೈರ್ ಟು ನೋ ಗಾಡ್, ಡಿಸೈರ್ ಟು ನೋ ಯುವರ್ ಓನ್ ಸೆಲ್ಫ್. ಅದನ್ನೇ ವ್ಯಾಕುಲತೆ ಅಂತ. ಆಸ್ಪಿರೇಷನ್, ಸ್ಪಿರಿಚುವಲ್ ಆಸ್ಪಿರೇಷನ್, ಎಲ್ಲ ಅದು ಬೇಕು, ಇದು ಬೇಕು, ಇದು ಎಲ್ಲ 108 ಬೇಕುಗಳ ಶಕ್ತಿಯನ್ನು ಒಂದರಲ್ಲೇ ಬಾಸ್ಕೆಟಲ್ಲಿ ಹಾಕಬೇಕು. ಅದೇನು, ನಾನು ಈ ದೇಹದಿಂದ ನಿರ್ಗಮಿಸುವ ಮೊದಲು ಎಷ್ಟೊಂದು ಜನರು ಹುಟ್ಟಿ ಸತ್ತೋಗಿದ್ದಾರೆ, ಎಷ್ಟು ಜನರು ಈಗಿದ್ದವರು ಹುಟ್ಟಿ ಸಾಯ್ತಾರೆ. ನಾನು ಕೂಡ ದೇಹ ಬಿಟ್ಟು ಒಂದು ದಿವಸ ಹೋಗ್ತಾ ಇದ್ದೇನೆ. ಈ ದೇಹ ನಾನು ಅಂತ ತಿಳ್ಕೊಳ್ತೇನೆ, ಶವವಾಗಿ ಬೆಂಕಿಯ ಪಂಚಭೂತಕ್ಕೆ ವಶ ಆಗಿ ಪಂಚಭೂತಕ್ಕೆ ಅದನ್ನು ನಾನು ಇದೆಲ್ಲ ಫಿಲ್ಮ್ ಆ್ಯಕ್ಟರ್ಸು, ನಾಟಕಕಾರರು ಸ್ಟೇಜಲ್ಲಿ ಆ್ಯಕ್ಟ್ ಮಾಡಿದಂತೆ ಆ ಸ್ಟೇಜಿಂದ ಆಚೆ ಹೋದ ಕೂಡಲೇ ಪಾತ್ರ ಇಲ್ಲ, ಆಯ್ತದ. ಹಾಗೆಯೇ ನಾವು ಈ ಜಗತ್ತಿನ ನಾಟಕ ರಂಗದ ಪಾತ್ರಧಾರಿಗಳಷ್ಟೇ ತಾತ್ಕಾಲಿಕ. ಆದರೆ ನಮ್ಮ ನಿಜ ಸ್ವರೂಪ ಏನು ಎಂಬುದನ್ನು ತಿಳಿಯುವುದು ಮನುಷ್ಯನ ಕರ್ತವ್ಯ. ಆ ನಿಜವಾದ ಇಚ್ಛಾಶಕ್ತಿ ಎಂಬುದನ್ನು ನಾವು ಭಗವಂತನು, ನಮ್ಮ ಆತ್ಮ, ನಮ್ಮದೇ ಆಸ್ತಿ, ಅದು ಒಳಗೆ ದೇಹ, ಮನಸ್ಸು, ಬುದ್ಧಿ, ಅಹಂಕಾರ ನಮ್ಮದೇ ಒಳಕೋಣೆ. ಅದರೊಳಗಿದ್ದದ್ದನ್ನು ನಾನು ತಿಳ್ಕೊಳ್ಬೇಕು ಎಂಬ ಒಂದು ಮಹದಾಕಾಂಕ್ಷೆ, ದೊಡ್ಡ ಡಿಸೈರ್. ಆ ಡಿಸೈರನ್ನೇ ನಾವು ಪರ್ವತೀಕರಿಸಿ ಅದನ್ನು ದೊಡ್ಡ ವಾಲ್ಕೆನೋ
ಟವರಿಂಗ್ ಇನ್ಫರ್ನೋ ಥರ ಮಾಡಬೇಕು. ರಾಮಕೃಷ್ಣ ಜೀವನದಲ್ಲಿ ನೋಡ್ತೇವೆ ನಾವು, ಸ್ವಾಮಿ ವಿವೇಕಾನಂದ ಜೀವನದಲ್ಲಿ ನೋಡ್ತೇವೆ. ವೆರ್ ಈಸ್ ಗಾಡ್? ರಾಮಕೃಷ್ಣ ಪರಮಹಂಸರ ಹತ್ರ ಬಂದು ಅದನ್ನೇ ಕೇಳೋದು ಸ್ವಾಮೀಜಿ, ಸರ್ ಹ್ಯಾವ್ ಯು ಸೀನ್ ಗಾಡ್? ಭಗವಂತ ಎಲ್ಲಿದ್ದಾನೆ? ಇಷ್ಟೊಂದು ದೇವಸ್ಥಾನ, ಇಷ್ಟೊಂದು ಪುರಾಣ, ಇಷ್ಟೊಂದು ಶಾಸ್ತ್ರ, ಎಲ್ಲೆಲ್ಲವೂ ಕೂಡ. ಆದರೆ ಭಗವಂತ ಎಲ್ಲಿ ಎಂಬುದನ್ನು ನಾವು ಹೇಗೆ ಅದನ್ನು ತಿಳ್ಕೊಳ್ಳುವಂಥದ್ದು ಅಂತ ಹೇಳಿ ರಾಮಕೃಷ್ಣ ಪರಮಹಂಸರ ಹತ್ರ ಸ್ವಾಮಿ ವಿವೇಕಾನಂದರು ಜಗತ್ತನ್ನೆಲ್ಲ ಜಾಲಾಡಿಸಿಕೊಂಡು ಬರ್ತಾರೆ. ಸರ್ ಹ್ಯಾವ್ ಯು ಸೀನ್ ಗಾಡ್? ಅಂದರೆ ಮಹದಾಕಾಂಕ್ಷೆ. ಆದ್ದರಿಂದ ನಾವು ನಮ್ಮ ಜೀವನದ ಡಿಸೈರ್ ಪವರನ್ನು, ಇಚ್ಛಾಶಕ್ತಿಯನ್ನು ಒಟ್ಟುಗೊಳಿಸಿ ಶುದ್ಧಗೊಳಿಸಿ ಅದನ್ನು ಭಗವಂತನನ್ನು ಬಯಸುವ ಡಿಸೈರ್ ಆಗಿ ಮಾಡಬೇಕು. ಶ್ರೀರಾಮಕೃಷ್ಣ ಪರಮಹಂಸರು ಗಾಸ್ಪೆಲ್ 2-3-4 ಕಡೆ ಹೇಳ್ತಾರೆ, ಡಿಸೈರ್ ಫಾರ್ ಗಾಡ್ ಈಸ್ ನೋ ಡಿಸೈರ್ ಎಟ್ ಆಲ್. Desire for God is no desire at all ಅಂತ. ಆದ್ದರಿಂದ ಸ್ವಾಮೀಜಿ ಅದನ್ನು ಸೂತ್ರ ಭಾಷೆಯಾಗಿ ಆ ಡಿಸೈಪಲ್ಶಿಪ್ ಇದರಲ್ಲಿ ನೀವು ನಿಮ್ಮ ಜೀವನವನ್ನು ಅತಿ ಶೀಘ್ರವಾಗಿ ಭಗವದಭಿಮುಖವಾಗಿ ಮಾಡಬೇಕಾಗಿದ್ದರೆ, ಸತ್ಯ ಶೋಧನೆ ಕಡೆಗೆ ತ್ವರಿತಗತಿಯಿಂದ ಹೋಗಬೇಕಾಗಿದ್ದರೆ ಈಗಲೇ ಒಂದು ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ಇದು ವೆಸ್ಟರ್ನ್ ಡಿಸೈಪಲ್ಸ್ಗೆ ಅವ್ರು ಕೊಟ್ಟಂಥ ಪಾಠ ಇದು. ಡು ನಾಟ್ ಅನ್ನೆಸರಿಲಿ ರಿಯಾಕ್ಟ್ ಆ್ಯಂಡ್ ಸ್ಕ್ವಾಂಡರ್ ಯುವರ್ ಎನರ್ಜಿ ಆ್ಯಂಡ್ ಯೂಸ್ಲೆಸ್ ಪರ್ಸ್ಯೂಟ್ಸ್. ಯಾರು ಕೇಳೋರು ಇಲ್ಲ, ಅರಣ್ಯ ರೋದನ ಅದು. ಅಯ್ಯೋ ಅವ್ರು ಹೀಗೆ ಮಾಡಿದರು, ಈ ನ್ಯೂಸ್ ಪೇಪರ್ನಾಗ ಇದು ಮಾಡಿ. ನಿಮಗೆ ಈ ಕಡೆಯಿಂದ ಈಗ ಮಾಡೋದನ್ನು ಮಾಡಿ. ಒಬ್ಬ ಭಿಕ್ಷುಕ ಬಂದರೆ ಅವನಿಗೊಂದು 8 ಆಣೆ ಕೊಡಿ. ನೀವು ಮಾಡಬೇಕಾಗಿದ್ದನ್ನು ಮಾಡಿ. ನೇರ ಈ ಅನಾವಶ್ಯಕ ಊಹಾಪೋಹೆಗಳು, ಆಲೋಚನೆಗಳು, ಪ್ರತಿಕ್ರಿಯೆಯಲ್ಲಿ ಅದು ಹುರುಳಿಲ್ಲದ ವ್ಯರ್ಥವಾಗಿರ್ತದೆ ಆಲೋಚನೆಗಳು. ಆದ್ದರಿಂದ ಡು ನಾಟ್ ರಿಯಾಕ್ಟ್. ಪ್ರಾಕ್ಟೀಸ್ ಎ ಪ್ರೆಷಿಯಸ್ ಗಿಫ್ಟ್ ಆಫ್ ಗಾಡ್ ಕಾಲ್ಡ್ ಸೈಲೆನ್ಸ್. ಯಾಕಂದರೆ ಭಗವಂತ ನಮಗೆ ಪ್ರತಿ ದಿವಸ ಸೈಲೆನ್ಸ್ ಆ್ಯಂಡ್ ಪ್ರಾಕ್ಟೀಸ್ ಕಂಪಲ್ಸರಿ ಮಾಡಿಸ್ತಾ ಇದ್ದಾನೆ. ಗೊತ್ತಿದೆ ನಿಮಗೆ? ಗೊತ್ತಿದೆಯಾ? ನಮಗೆಲ್ರಿಗೂ ಕೂಡ ಭಗವಂತ ಪ್ರತಿ ದಿವಸ ನೀವು ಊಟ ಮಾಡದಿದ್ದರೂ ಪರವಾಗಿಲ್ಲ, ಭಗವಂತ ನಿಮಗೆ ಸೈಲೆನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾನೆ. ಹೇಗದು? ಯಾವಾಗ? ನಿದ್ದೆ. ನೀವು ಎಷ್ಟು ಬೇಕಾದ್ರೆ ಹರಟೆ ಹೊಡೀರಿ, ಎಷ್ಟು ಬೇಕಾದ್ರೆ. ದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ ಅಂತ ನಿಮ್ಮನ್ನು ಪ್ರತಿ ದಿವಸ ಮಕ್ಕಳಿಗೆ ಹೊಡೆದು ಮಲಗಿಸ್ತೇವಲ್ವಾ? ಮದರ್ ಪ್ರಕೃತಿ ನಿಮ್ಮನ್ನು ಪ್ರತಿ ದಿವಸ ನಮ್ಮನ್ನೆಲ್ಲರನ್ನು ಹೊಡೆದು ನಿದ್ದೆಗೆ ದಬ್ಬಿ ಬಿಡ್ತಾನೆ. ಎಷ್ಟು ಇಂಪಾರ್ಟೆಂಟ್ ಸೈಲೆನ್ಸ್ ನೋಡಿ. ಅದಲ್ಲದೆ ನಿದ್ದೆಗೆ ಹೋದರೂ ಕೂಡ ನಾವು ಪ್ರಪಂಚವನ್ನು ತೆಗೆದುಕೊಂಡು ಹುಲಿ ತಲೆ, ಹಾವಿನ ಬಾಲ, ಅಲ್ಲಸಲ್ಲದ ಎಲ್ಲವನ್ನು ತೆಗೆದುಕೊಂಡು ಆ ನಿದ್ರಾ ಪ್ರಪಂಚಕ್ಕೆ ಹೋದರೂ ಕೂಡ ಅಲ್ಲಿ ಒಂದು ಸ್ವಪ್ನ ಪ್ರಪಂಚವನ್ನು ಕ್ರಿಯೇಟ್ ಮಾಡ್ತದೆ ಮನಸ್ಸು. ಅರ್ಥ ಇಲ್ಲದ ಕನಸು, ಅರ್ಥ ಇರುವ ಕನಸು, ಎಲ್ಲದರ ಹಾಚ್ ಪಾಚ್ ಮಿಶ್ರಣ ಅಂಥ ಮನಸ್ಸುಗಳು. ಎಷ್ಟೋ ಕನಸುಗಳು ನಮಗೆ ನೆನಪೇ ಇರುವುದಿಲ್ಲ. ಆ ಕನಸಿನ ಪ್ರಪಂಚದಲ್ಲಿ ನೀನು ಈಗ ಇನ್ನೂ ನೀನು ಮೌನವಾಗಿ ಇರಲಿಕ್ಕೆ ಕಲೀಲಿಲ್ಲ ಅಂತ ಮನಸ್ಸಿಗೆ ಆ ಪ್ರಕೃತಿ ನಮ್ಮನ್ನು ಆ ಸ್ವಪ್ನ ಪ್ರಪಂಚದಿಂದ ಕಂಪಲ್ಸರಿ ಕಡಿವಾಣ ಹಾಕಿ ಕರ್ಕೊಂಡು ಶಾಂತಿ, ಪರಮ ಶಾಂತಿ,
ವೃತ್ತಿ ಶೂನ್ಯವಾಗಿರ್ತಕ್ಕಂತಹ ಗಾಢ ನಿದ್ರೆ. ಕರ್ಕೊಂಡು ಹೋಗೋದಿಲ್ಲ ಪ್ರತಿ ದಿವಸ. ನಿದ್ದೆ ಇಲ್ಲ ಅಂತ ಹೇಳಿದ್ರೆ ಹುಚ್ಚರಾಗ್ಬಿಡ್ತೇವೆ. ನಿದ್ದೆಗೋಸ್ಕರ ಎಷ್ಟು ಹಾತೊರೀತೇವೆ. ಹೇಗೆ ನಿದ್ದೆಗೋಸ್ಕರ ಹಾತೊರೀತೇವೋ, ನಿದ್ದೆ ಅಂದರೆ ಪ್ರಪಂಚವನ್ನು ಮರೆಯುವಂಥದ್ದು. ನಿದ್ದೆ ಅಂದ್ರೇನು? ಪ್ರಪಂಚ ಮರೆಯುವಂಥ, ನಾವೆಲ್ಲಿಯೋ ನಾವೇ ನಾವಾಗಿರುವಂಥದ್ದು ಮನಸ್ಸು. ಹಾಗೆಯೇ ನಾವು ಎಚ್ಚರದ ಪರಿಸ್ಥಿತಿಯಲ್ಲಿಯೂ ಕೂಡ ಯೋಗ ನಿದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಯೋಗ ನಿದ್ರೆ ಅಂತ ಹೇಳ್ತಾರೆ. ಸೊ ಭಗವಂತನ ಸಾಮೀಪ್ಯವನ್ನು ಬಯಸ್ತಾ ನಾವು ಮನಸ್ಸನ್ನು ಶಾಂತವಾಗಿಟ್ಟರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ಪ್ಯೂರ್ ಪಾಂಡ್ ವಿತ್ ಪ್ಯೂರ್ ವಾಟರ್ ವಿದೌಟ್ ಸ್ಕಮ್, ಆಲ್ಗೆ ಮೇಲೆ ಇಲ್ಲದೇ ಇದ್ದರೆ ಸೂರ್ಯ ಹೇಗೆ ಪ್ರತಿಬಿಂಬಿಸ್ತಾನೆ ಅದರ ನೆಲ ಕೂಡ ಕಾಣ್ತದೆ ಅಲ್ವಾ. ತಿಳಿಯಾದ ನೀರಿದ್ದರೆ, ಈ ನೀರಿನ ಟರ್ಬಿಡಿಟಿ ಹೋದರೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರ್ತದೆ ಗ್ಲಾಸ್ ಆಫ್ ವಾಟರ್. ಹಾಗೆ ನಮ್ಮ ಮನಸ್ಸು ಪ್ಯೂರ್ ಆಗಿದ್ದರೆ, ಶಾಂತವಾಗಿದ್ದರೆ, ಅಲ್ಲಿ ಬೇರೆ ಬೇರೆ ಶಕ್ತಿಯ ಉದ್ಭವವಾಗ್ತದೆ. ಆಲ್ ದೋಸ್ ಗ್ರೇಟ್ ಪೀಪಲ್ ಹೂ ಅಚೀವ್ಡ್ great things in life using the powers of the mind have practiced some kind of a mental silence. ಅನವಶ್ಯಕ ಚಿತ್ತವೃತ್ತಿಯನ್ನು ತ್ಯಜಿಸಿ ಪೂರ್ಣ ಅರಿವಿನ ಅತ್ಯಂತ ಉಪಯುಕ್ತ ಏಕಾಗ್ರ ಜ್ಞಾನದ ಬೆಳಕಿಂದ ಕೂಡಿದ ವೃತ್ತಿಯನ್ನು ಮಾತ್ರ ಅವಲಂಬಿಸ್ತಾರೆ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಆದ್ದರಿಂದ ನೀವು ಸೈಲೆನ್ಸನ್ನು ಪ್ರಾಕ್ಟೀಸ್ ಮಾಡಿ ವಿದೌಟ್ ರಿಯಾಕ್ಟಿಂಗ್ ಟು ದ ವರ್ಲ್ಡ್ ಅಂತ. ಮೂರನೇದಾಗಿ ಸಂತೋಷ. ನಮಗೆ ಸಂತೋಷ ಬೇಕು. ಸಂತೋಷವನ್ನು ಪಡೆಯುವುದಕ್ಕೆ ಹಿಂಬಾಲಿಸ್ತಾ ಇದ್ದೇವೆ. ಆದರೆ ಸಂತೋಷ ಎಂಬುದು ಯಾರಿಗೂ ಸಿಗ್ತಾ ಇಲ್ಲ ಅಲ್ವಾ. ಕ್ಷಣಾರ್ಧದಲ್ಲಿ ಸಿಕ್ಕಿದ ಸಂತೋಷ ಮಾಯ ಆಗಿಬಿಡ್ತದೆ. ಒಂದು ಐಸ್ ಕ್ರೀಮ್ ತಿಂದರೆ ಸಂತೋಷ ಅಂತ ತಿಳ್ಕೊಂಡು ಬಿಡ್ತೇವೆ. ಹೋಗ್ತೇವೆ, 25 ರೂಪಾಯಿ ಕೊಟ್ಟು ಒಂದು ಐಸ್ ಕ್ರೀಮ್ ತಿಂತೇವೆ. ಆಯಿತು, 2 ನಿಮಿಷ ಸ್ವಲ್ಪ ಸಂತೋಷ. ಆ ಐಸ್ ಕ್ರೀಮ್ ನಾಲ್ಗೆ ಮೇಲೆ ಇರೋ ತನಕ ಒಳಗೆ ಸಂತೋಷ ಮಾಯ ಆಯಿತು. ಐಸ್ ಕ್ರೀಮ್ನ ರುಚಿಯನ್ನು ಮನಸ್ಸಲ್ಲಿ ಇಟ್ಬಿಟ್ಟು ಸ್ವಲ್ಪ ಸಂತೋಷ. ಆದರೆ ಐಸ್ ಕ್ರೀಮನ ರುಚಿಯನ್ನೇ ಮನಸ್ಸು ಸತತವಾಗಿ ಏಕಾಗ್ರತೆ ನೀಡಲಿಕ್ಕಾಗ್ತದೆ? ಇಲ್ಲ. ಆ ಏಕಾಗ್ರತೆ ಶಕ್ತಿ ಎಂಬುದು ಮನಸ್ಸಿಗೆ ಇಲ್ಲವೇ ಇಲ್ಲ. ಒಳ್ಳೆಯದನ್ನು ಕೂಡ ಕೆಟ್ಟದ್ದನ್ನು ಸತತವಾಗಿ ಆಲೋಚನೆ ಮಾಡಲಿಕ್ಕೆ ಮನಸ್ಸಿಗೆ ಶಕ್ತಿ ಇಲ್ಲ. ಮನಸ್ಸು ಚಂಚಲ. ಈಗೊಮ್ಮೆ ಆಲೋಚನೆ, ಇನ್ನೊಂದು ಆಲೋಚನೆ. ಆದ್ದರಿಂದ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಮನಸ್ಸನ್ನು ನೀವು ಸಂತೋಷದ ವೃತ್ತಿಯಿಂದ ತುಂಬಿ, ಶಾಂತಿಯ ವೃತ್ತಿಯಿಂದ ತುಂಬಿ. ಶಾಂತಿ ಸಂತೋಷ ಒಟ್ಟಾದಾಗಲೇ ಆನಂದ. ಆನಂದ, ಶಾಂತಿ ಪ್ಲಸ್ ಸಂತೋಷ ಈಸ್ ಈಕ್ವಲ್ ಟು ಆನಂದ. ಆ ಆನಂದ ಎಂಬುದೇ ದಿವ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ಭಗವಂತನನ್ನು ಏನು ಹೇಳಿದ್ದಾರೆ? ಸಚ್ಚಿತ್ ಆನಂದ, ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಎಲ್ಲದರ ಇರುವ ಅಸ್ತಿತ್ವದ ಆ ಪ್ರಿನ್ಸಿಪಲ್ ಇರುವಿಕೆ ಸತ್. ಚಿತ್ ಅಂದರೆ ಆ ಚೈತನ್ಯ, ಚಿದ್ವಿಲಾಸ. ಯಾವುದು ನಾವು ಕಾಣ್ತೇವೆ, ಗೋಚರ ಆಗ್ತದೆ, ಆ ಅರಿವು, ಅದೇ ಚಿತ್. ಅದರ ಜೊತೆಗೆ ಸತ್ ಚಿತ್ ಜೊತೆಗೆ ಆನಂದ. ಆದ್ದರಿಂದ ನೀವು ಆನಂದವನ್ನಾದರೂ ಪ್ರಾಕ್ಟೀಸ್ ಮಾಡಿ, ಸಂತೋಷದ ಮೂಲಕ, ಶಾಂತಿ ಮೌನದ ಮೂಲಕ, ಏಕಾಗ್ರತೆಯ ಮೂಲಕ ನಮ್ಮ ಮನಸ್ಸು ಸಂಯಮಗೊಂಡು, ಮನಸ್ಸು 1 ವೋಲ್ಟ್ ಬ್ಯಾಟ್ರಿ ಪವರ್ ಇರುವುದ ಮನಸ್ಸಾದ ಪ್ರಕಾಶ ಇರುವುದಿದ್ರೆ ಅದು 1000 ವೋಲ್ಟ್ ಕ್ಯಾಂಡಲ್ ಥರ
ಮನಸ್ಸಿನ ಶಕ್ತಿ ಬೆಳಗ್ತದೆ. ಆದ್ದರಿಂದ ಆ ಶಕ್ತಿಯನ್ನು, ಮೌನದ ಶಕ್ತಿಯನ್ನು, ಇಚ್ಛಾಶಕ್ತಿಯನ್ನು, ಅದನ್ನು ಅತ್ಯಂತ ಅತ್ಯವಾಗಿರ್ತಕ್ಕ ಶಕ್ತಿಯುತ ರೂಪವನ್ನು ಕೊಟ್ಟು ವ್ಯಾಕುಲತೆ ಬಯಸುವ ಶಕ್ತಿ ಇದೆ ನಮಗೆ. ಭಗವಂತನ ಬಯಸೋದು, ಜಸ್ಟ್ ವಾಂಟಿಂಗ್ ಗಾಡ್. ಯಾಕೆ ವಾಂಟಿಂಗ್ ಗಾಡ್ ಎಂಬುದಕ್ಕೆ ಮನಸ್ಸು ವಿವೇಚಿಸಿ, ಎಲ್ಲವೂ ಅನಿತ್ಯ, ಎಲ್ಲವೂ ತಾತ್ಕಾಲಿಕ. ಒಂದು ದಿವಸ ಬಿಟ್ಟು ಹೋಗಬೇಕಾಗಿರ್ತಕ್ಕಂಥದ್ದು ಎಷ್ಟು ದಿವಸ. ಇದು ಬಾಡಿಗೆ ಮನೆಯಲ್ಲಿದ್ದಂತೆ ನಮ್ಮ ಸ್ವಂತ ಮನೆ ಅಲ್ಲ ಇದು. ಒಂದು ದಿವಸ ಬಿಟ್ಟು ಹೋಗಬೇಕು. ಆದ್ದರಿಂದ ನಮ್ಮದು ನಿಜದ ನೆಲೆ ಏನು? ಆ ನಿಜದ ನೆಲೆ ಹುಡ್ಕೊಂಡು ಸ್ವಾಮಿ ವಿವೇಕಾನಂದರು ಹೋಗ್ತಾರೆ. ಆದ್ದರಿಂದ ನಮ್ಗೆ ಗೊತ್ತಿರಬೇಕು, ಅವರು ಗುರು ಮಹಾರಾಜರ ಹತ್ರ ಹೋದಾಗ ಸ್ವಾಮೀಜಿಯನ್ನು ಅಂದರೆ ನರೇಂದ್ರನಾಥನ್ನು ನಾಥರನ್ನು ಗುರು ಮಹಾರಾಜರು ರಾಮಕೃಷ್ಣ ಹೇಳ್ತಾರೆ, ಆ ಹಾಡು ಮಂಚಲೋ ನಿಜ ನಿಕೇತನೆ. ಅದು ಭಾರಿ ಸ್ವಾಮೀಜಿ ಹಾಡಿದಂಥ ಅತ್ಯಂತ ಪಾಪ್ಯುಲರ್ ಸಾಂಗ್. ಮಂಚಲೋ ನಿನ್ನ ನಿಜದೇ ನೆಲೆ, ಹೇ ಮನಸ್ಸೇ ನಿನ್ನ ನಿಜದ ನೆಲೆಗೆ ಹೋಗು. ಈ ಸಂಸಾರ ಎಂಬ ವಿದೇಶದಲ್ಲಿ ಎಷ್ಟೊಂದು ಭ್ರಮೆಯಿಂದ ತಾರಾಡ್ತಾ ಇದ್ದಿ. ಇಲ್ಲಿ ಯಾವುದೂ ಶಾಶ್ವತವಲ್ಲ, ಎಲ್ಲರೂ ನಮ್ಮವರಂತ ಭ್ರಮೆಯಿಂದ ಇದ್ದು ನಮ್ಮದಾಗಿರ್ತಕ್ಕಂಥದ್ದನ್ನು ಬಯಸದೆ ನಾವು ನಮ್ಮದಲ್ಲದನ್ನು ನಮ್ಮದು ಅಂತ ತಿಳ್ಕೊಂಡು ಬಿಟ್ಟು ಹೊರಟೋಗ್ತೇವೆ. ಆದರೆ ನಿಜದ ನೆಲೆಗೆ ಹೋಗುವುದೇ ಅಧ್ಯಾತ್ಮ ಅಂತ. ಅದೇ ಧ್ಯಾನ, ಅದೇ ಭಗವಂತನನ್ನು ಬಯಸುವುದು, ಅದು ಶಾಶ್ವತ ಅಂತ ಹೇಳಿದ ಮಾತ್ರಕ್ಕೆ ಒಂದು ನಾವೆಲ್ಲರೂ ಭಯಕ್ಕೊಳಗಾಗ್ತದೆ. ಏನು ಸ್ವಾಮೀಜಿ ಏನಿದು? ಹಾಗಾದರೆ ಪ್ರಪಂಚ, ನಮ್ಮ ಸಂಸಾರ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ವ್ಯಾಪಾರ, ನಮ್ಮ ಕರ್ತವ್ಯ ಏನು ಮಾಡೋದೇ ಬೇಡವಾ? ಆ ಭಗವಂತನೇ ಬಯಸ್ಕೊಂಡಿದ್ರೆ ಆಯಿತು, ನಮ್ಮ ಮನೇಲಿ ಏನು ಹೇಳ್ತಾರೆ? ಈ ಥರ ಪ್ರಶ್ನೆಗಳು ಸಹಜ. ನಾನು ಸ್ಟೂಡೆಂಟಾಗಿ, ನಾನು ಗಂಡನಾಗಿ, ನಾನು ಪತ್ನಿಯಾಗಿ, ನಾನು ವ್ಯಾಪಾರಸ್ಥನಾಗಿ, ನಾನು ಬೇರೆ ಬೇರೆ ರೀತಿ ಕರ್ತವ್ಯದ ಇದರಲ್ಲಿ ಆ ಫೀಲ್ಡಲ್ಲಿ ಇರುವಾಗ ನಾನು ಕರ್ತವ್ಯ ಮಾಡದೆ ನೀವು ಭಗವಂತನ ಬಯಸಿ ಮೌನವಾಗಿರಿ, ಪ್ರತಿಕ್ರಿಯಿಸಬೇಡಿ ಅಂತ ಹೇಳಿದರೆ ಹೇಗೆ ಸಾಧ್ಯ? ಅದು ಇಂಪ್ರ್ಯಾಕ್ಟಿಕಲ್ ಸ್ವಾಮೀಜಿ, ಇದು ಇಂಪ್ರ್ಯಾಕ್ಟಿಕಲ್. ಅಂದರೆ ಅಜ್ಞಾನದ ಕೂಪದಲ್ಲಿದ್ದು ಬಿಟ್ಟು ಚಿಂತಾಕ್ರಾಂತರಾಗಿ ತಾತ್ಕಾಲಿಕಕ್ಕೆ ಶರಣಾಗಿರುವುದೇ ಪ್ರಾಕ್ಟಿಕಲ್ ಅಲ್ವಾ? ಹಾಗಾದ್ರೆ ಯಾವುದು ಪ್ರಾಕ್ಟಿಕಲ್? ಅಜ್ಞಾನಗ್ರಸ್ತ ಜೀವನ ನಡೆಸಿ ಕ್ಲೇಶ, ನೋವು, ನಲಿವು ಇದರಲ್ಲೆಲ್ಲ ಇರುವುದು ಪ್ರಾಕ್ಟಿಕಲ್ಲ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ವಿವೇಕವನ್ನು ಧರಿಸಬೇಕು. ಪ್ರತಿಯೊಂದು ಕರ್ತವ್ಯವೇ ದೇವರು. ಸಿಸ್ಟರ್ ನಿವೇದಿತಾ ಸ್ವಾಮಿ ವಿವೇಕಾನಂದರ ಹೊಸ ಒಂದು ಈಗ ಶಿವಭಾವದಲ್ಲಿ ಜೀವ ಸೇವೆ, ವರ್ಕ್ ಈಸ್ ವರ್ಷಿಪ್, ವರ್ಕ್ ಈಸ್ ಸಾಧನ, ವರ್ಕ್ ಈಸ್ ಟು ಪ್ರೇ ಅಂತ ಸಿಸ್ಟರ್ ನಿವೇದಿತಾ ಸ್ವಾಮಿ ವಿವೇಕಾನಂದರ ಪ್ರತಿಷ್ಠೆಯ ಇಂಟ್ರೊಡಕ್ಷನ್ನಲ್ಲಿ ಬರೀತಾರೆ. ಎ ನ್ಯೂ ಏಜ್ ಯೋಗಸ್ಥ ಕುರು ಕರ್ಮಾಣಿ, ಎಲ್ಲ ಕೆಲಸಗಳನ್ನು ಮಾಡುವಂಥದ್ದನ್ನು ಮಾಡಲೇಬೇಕು ಯೋಗ ಬುದ್ಧಿಯಿಂದ, ಅಧ್ಯಾತ್ಮ ಚೇತಸ. ಋಷಿಗಳು ಈ ಥರ ಜೀವನ ಮಾಡಿದ್ದಾರೆ. ಎಲ್ಲ ಹೆಚ್ಚಿನ ಋಷಿಗಳು ಸಂಸಾರದಲ್ಲಿದ್ದವರು ಗೃಹಸ್ಥರು. ಅಹಂ ಬ್ರಹ್ಮಾಸ್ಮಿ ತತ್ವಂ ಸರ್ವಂ ಖಲು ಇದಂ ಬ್ರಹ್ಮ ತತ್ವಮಸಿ ಅಂತ ಮಹಾವಾಕ್ಯ ಕೊಟ್ಟಂಥ ಋಷಿಗಳು ಕೂಡ ಗೃಹಸ್ಥರು. ಆದರೆ ಬಾಲ್ಯದಿಂದಲೂ ಕೂಡ ಭಗವಂತನನ್ನು ಬಯಸಿ ಬಾಳುವ ಆ
ಆ ಸಂಸ್ಕೃತಿಯಲ್ಲಿದ್ದು ಆ ಧ್ಯಾನದಲ್ಲಿದ್ದು ಆಮೇಲೆ ಯೌವನ, ಆಮೇಲೆ ಗ್ರಾಹಸ್ಥ್ಯ, ಆಮೇಲೆ ಅವರು ಋಷಿ ಸದೃಶವಾದ ಜೀವನಕ್ಕೆ ಹೋಗಿದ್ದಾರೆ. ಇದು ನಮ್ಮ ಭಾರತೀಯ ಸನಾತನ ಸಂಸ್ಕೃತಿ ಎಂಬುದು. ಗೃಹಸ್ಥರು ಕೂಡ ಬ್ರಹ್ಮಜ್ಞ ಪುರುಷರಾಗಬಹುದು. ತಮ್ಮ ಕರ್ತವ್ಯಗಳನ್ನು ಯೋಗ ದೃಷ್ಟಿಯಿಂದ ಮಾಡಲಿಕ್ಕೆ ಸಾಧ್ಯ. ಗೀತೆಯಲ್ಲಿ ಕರ್ಮಯೋಗ, ಸ್ವಾಮಿ ವಿವೇಕಾನಂದರು ಹೇಳಿದ ಕರ್ಮಯೋಗ. ಕರ್ಮ ಈಸ್ ಎ ಡೈನಾಮಿಕ್ ಮೆಡಿಟೇಷನ್. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಯಜ್ಞಾರ್ಥ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ. ಪ್ರತಿ ದಿವಸದ ಕೆಲಸವನ್ನು ಭಗವಂತನಿಗೆ ಅರ್ಪಿಸಿ ಫಲಾಪೇಕ್ಷೆಯ ವಿಪರೀತ ಒಂದು ಗೋಜಿಗೆ ಹೋಗದೆ ಅದು ಏನಾಗಬೇಕೋ ಆಗ್ತದೆ. ಚೆಂಡು ಗೋಡೆಗೆ ಹೊಡೆದ್ರೆ ಅದು ವಾಪಸ್ ಬಂದೇ ಬರ್ತದೆ. ಸೊ ರಮಣ ಮಹರ್ಷಿಯರು ಹೇಳ್ತದೆ, ಈಶ್ವರಾರ್ಪಿತಂ ನ ಇಚ್ಛೆಯ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ. ಈಶ್ವರಾರ್ಪಿತಂ, ಭಗವಂತನಿಗೆ ಪ್ರತಿಯೊಂದು ಕೆಲಸವನ್ನು ಅವನದೇ ಯಜ್ಞ ಅಂತ ಅವನಿಗೆ ಸಮರ್ಪಿಸಬೇಕು. ಭಗವಂತ, ಇವತ್ತು ಅಡುಗೆ ಆಯಿತು, ಇವತ್ತು ಕಂಪ್ಯೂಟರ್ ಕೆಲಸ ಆಯಿತು, ನಮ್ಮ ಏನು ಕರ್ತವ್ಯ ಕರ್ಮ ಇದೆ ಅದು ಪೂಜೆಯ ಭಾವದಿಂದ ಭಗವಂತನಿಗೆ ಅರ್ಪಿಸಿ ನಾವು ನಿತ್ಯ ಯೋಗಿಗಳಾಗಿರ್ಬೋದು ಅಂತ ಹೇಳ್ತಾರೆ. ಆದ್ದರಿಂದ ಸಿಸ್ಟರ್ ನಿವೇದಿತ ಹೇಳಿದರು, ವರ್ಕ್ ಹಿಯರ್ ಆಫ್ಟರ್ ಎ ಡಾನ್ ಆಫ್ ನ್ಯೂ ಏಜ್ ಆಫ್ ರಾಮಕೃಷ್ಣ ವಿವೇಕಾನಂದ. ಶಾಸ್ತ್ರದ ಒಂದು ಆ ಪಾಕವನ್ನು, ವೇದಾಂತದ ಪಾಕವನ್ನು ಶಿವಭಾವದಿಂದ ಜೀವ ಸೇವೆ. ಯೋಗಸ್ಥ ಕುರು ಕರ್ಮಾಣಿ. ಸೊ ಹಿಯರ್ ಆಫ್ಟರ್ ವರ್ಕ್ ಈಸ್ ಟು ಪ್ರೇ, ವರ್ಕ್ ಈಸ್ ಟು ಪ್ರೇ. ಈ ಒಂದು ಸಿಸ್ಟರ್ ನಿವೇದಿತ, ರಾಮಕೃಷ್ಣ ವಿವೇಕಾನಂದ ಎಲ್ಲ ಸಂಸ್ಕೃತಿ ಶಾಸ್ತ್ರದ ಸಾರ ಅರ್ಥ ಮಾಡಿಕೊಂಡು ಹೇಗೆ ಬಿಂಬಿಸ್ತಾರೆ ನೋಡಿ ಅಂತ ಹೇಳಿದರೆ, ಋಷಿ ಸದೃಶವಾಗಿರ್ತಕ್ಕಂತಹ ಒಂದು ಅಧ್ಯಾತ್ಮ ಜೀವನವನ್ನು ಪ್ರತಿಯೊಬ್ಬರು ಕೂಡ ಸಂಸಾರದಲ್ಲಿದ್ದು ಮಾಡಬಹುದು. ಅಧ್ಯಾತ್ಮ ಎಂಬುದು ಬರೀ 0.1% ಇರುವ ಸನ್ಯಾಸಿಗಳು, ಹಿಮಾಲಯದಲ್ಲಿರುವವರು ಅವರಿಗೆ ಮಾತ್ರನಾ? ಉಳಿದವರೆಲ್ಲ ನಾವು ಸಂಸಾರಿಗಳು, ನಾವು ಸಿನ್ನರ್ಸು, ನಾವು ವ್ಯವಹಾರ ಅಂತ ಹೇಳಿಬಿಟ್ಟು ಜೀವನವನ್ನು ಹೀಗೆ ಹಾಳು ಮಾಡಿಬಿಡೋದಾ? ಜೀವನದ ಒಳಮರ್ಮವನ್ನು ತಿಳಿಲಿಕ್ಕೆ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸುವುದೇ ಇಲ್ವಾ? ಬರೀ ವ್ಯಾಪಾರ, ಹಣ, ಸಂಸಾರ, ಅದು ದುಃಖ ಸುಖ ಇದರ ಮಧ್ಯದಲ್ಲಿ ಹೊರಳಾಡ್ತಾ ಇರುವುದಾ? ಪ್ರತಿ ದಿವಸ ಅದೇ ಬ್ರೇಕ್ಫಾಸ್ಟು, ಅದೇ ಲಂಚು, ಅದೇ ನಿದ್ದೆ, ಅದೇ ವ್ಯವಹಾರ, ಅದೆಲ್ಲ ಬೋರಿಂಗ್ ಆಗೋದಿಲ್ವಾ? Is it not monotonous to repeatedly do the same thing, fragmentary, without taking life to a great culmination? Repetitive, monotonous. ಆದರೆ ಅದನ್ನು ಕರ್ತವ್ಯ ಅಂತ ಮಾಡಿ, ಆ ಕರ್ತವ್ಯದ ಬರೀ ಇನ್ನೊಂದು ಸರಳ ರೇಖೆ, ಇನ್ನೊಂದು ಪ್ಯಾರಲರ್ ಲೈನ್, ಸೀಕಿಂಗ್ ಗಾಡ್, ಸೆಲ್ಫ್ ಟ್ರಾನ್ಸೆಂಡೆನ್ಸ್, ಸೀಕಿಂಗ್ ಗಾಡ್ ಥ್ರೂ ವರ್ಕ್. ಆಫರಿಂಗ್ ಈಶ್ವರಾರ್ಪಿತಂ ನ ಇಚ್ಛೆಯ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ ಯೋಗಸ್ಥ ಕುರು ಕರ್ಮಾಣಿ. ಒಬ್ಬರು ಕ್ರಿಶ್ಚಿಯನ್ ಫಾದರ್, ಒಂದು ಫಿಲೋಕೋಲಿಯಾ ಎಂಬ ಪುಸ್ತಕದಲ್ಲಿದೆ. ಅವನು ಒಬ್ಬ ಯಂಗ್ ನೋವಿಸ್, ಅವನಿಗೆ ಭಾರಿ ಹಿ ಶುಡ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್ ಅಂತ ಹೇಳಿಬಿಟ್ಟು ಅವನು ಫಾದರ್ ಆಗ್ತಾನೆ. ಅವನಿಗೆ ಚರ್ಚಿಗೆ ಸೇರಿದ ತಕ್ಷಣ, ಆ ಮೊನಾಸ್ಟ್ರಿಗೆ ಸೇರಿದ ತಕ್ಷಣ ಅವನಿಗೆ ಒಂದು ಸ್ಟೂಡೆಂಟ್ ಏನೋ ದೊಡ್ಡ ಹೋಮ್ಗೆ ಎಲ್ಲಿಯೋ ಹಾಕ್ಬಿಡ್ತಾರೆ. ಅವನು ವಿಸ್ಡಮ್ ಆಫ್ ದ ಡೆಸರ್ಟು ಇದೆಲ್ಲ ಬೇರೆ ಬೇರೆ ಸ್ಪಿರಿಚುವಲ್ ಇದೆಲ್ಲ ಓದ್ಕೊಂಡು ನಾನು ಈ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದ ಡಿವೈನ್. ಅಂಥವನಿಗೆ ಈ ಒಂದು ದೊಡ್ಡ ಕರ್ಮ ಸಮುದ್ರದಲ್ಲಿ ಹಾಕಿಬಿಡ್ತಾರೆ, ಕೆಲಸದ ದೊಡ್ಡ ಗೊಂದಲದಲ್ಲಿ. ಅವನು ಹೋಗ್ತಾನೆ ಟು ಎ ವೆರಿ ಸೀನಿಯರ್ ಫಾದರ್, ಕನ್ಸಿಡರ್ಡ್ ಟು ಬಿ ಮ್ಯಾನ್ ಆಫ್ ವಿಸ್ಡಮ್. ಅವನ ಹತ್ರ ಹೋಗ್ತಾನೆ, ಯಂಗ್ ನೋವಿಸ್, ಟು ಎ
ವೆರಿ ರೈಪ್ ಓಲ್ಡ್ ಫಾದರ್ ಆಫ್ ಗ್ರೇಟ್ ವಿಸ್ಡಮ್, ಅವನಿಗೇನೋ ಎಕ್ಸ್ಪೀರಿಯನ್ಸ್ ಆದವರು. ಓ ಫಾದರ್, ಐ ಆಮ್ ನಾಟ್ ಏಬಲ್ ಟು ಪ್ರಾಕ್ಟೀಸ್ ಮೈ ಸ್ಪಿರಿಚುವಲ್ ಡಿಸಿಪ್ಲಿನ್ಸ್ ಇನ್ ದಿಸ್, ಈ ಗೊಂದಲಗಳ ಮಧ್ಯದಲ್ಲಿ ಆಗುವುದಿಲ್ಲ ನಾನು, ನೀವೇನು ಹೇಳ್ತೀರಾ? ಅವ್ರು ಹೇಳ್ತಾರಂತೆ ಒಂದೇ ಒಂದು ವಾಕ್ಯ, ಲೆಟ್ ದ ಮೈಂಡ್ be with people, but the mind be with God. Let the mind be in work and people, but keep the mind in God. ಅಂತ ಇಷ್ಟೇ ಹೇಳ್ತಾನಂತ. ಅವನಾಯಿತು, ಪ್ರಾಕ್ಟೀಸ್ ದಿಸ್, ಲೆಟ್ ದ ಬಾಡಿ ಬಿ ಅಮಂಗ್ ಪೀಪಲ್, ಲೆಟ್ ದ ಬಾಡಿ ಬಿ ಅಮಂಗ್ ಪೀಪಲ್ ಬಟ್ ದ ಮೈಂಡ್ ಬಿ ವಿತ್ ಗಾಡ್ ಅಂತ ಹೇಳ್ತಾರೆ. ಇಷ್ಟೇ, ಲೆಟ್ ದ ಬಾಡಿ ಬಿ ಅಮಂಗ್ ಪೀಪಲ್ ಬಟ್ ದ ಮೈಂಡ್ ಬಿ ವಿತ್ ಗಾಡ್ ಅಂತ ಹೇಳ್ತಾರೆ. ಇಷ್ಟೇ. ಅವನು 2ನೇ ಸರಿ 15 ದಿವಸದ ಪ್ರಾಕ್ಟೀಸ್ ದಿಸ್ ಅಂತ ಹೋಗ್ತಾನೆ. 2ನೇ ಸರಿ ಹೋದಾಗಲೂ ಅವನು ಹೇಳ್ತಾನಂತೆ, ನೋ ಐ ಆಮ್ ನಾಟ್ ಏಬಲ್ ಟು ಪ್ರಾಕ್ಟೀಸ್. ಅವನು ದೃಷ್ಟಿ, ಒಂದು ಶಾರ್ಪ್ ವಿಷನ್, ಆ ದೃಷ್ಟಿಯಿಂದ ಅವನು ನೋಡಿಬಿಟ್ಟು ಪುನಃ ಇವನು ಹೇಳಿದ್ದೆಲ್ಲ ಕಂಪ್ಲೇಂಟ್ ಕೇಳಿಬಿಟ್ಟು, ಲೆಟ್ ದ ಬಾಡಿ ಬಿ ಅಮಂಗ್ ಮೆನ್ ಬಟ್ ದ ಮೈಂಡ್ ಬಿ ವಿತ್ ಗಾಡ್. ಸೆಕೆಂಡ್ ಸರಿ ಹಾಗೆ 3ನೇ ಸರಿ ಹೋಗ್ತಾನೆ, 4ನೇ ಸರಿ ಹೋಗ್ತಾನೆ. 1 ತಿಂಗಳಾದ್ಮೇಲೆ ಆ ಫಾದರ್ ಈ ಒಂದು ವಾಕ್ಯ ಬಿಟ್ಟು ಬೇರೆ ಹೇಳುವುದೇ ಇಲ್ಲ. ಲೆಟ್ ದ ಬಾಡಿ ಬಿ ಅಮಂಗ್ ಮೆನ್ ಬಟ್ ಮೈಂಡ್ ಬಿ ವಿತ್ ಗಾಡ್. ಕಡೆಗೆ ಸುಮಾರು 6 ತಿಂಗಳು 1 ವರ್ಷ ಈ ನೋವಿಸ್ ಬರ್ತಾ ಇಲ್ಲ. ಅವನು ಇದರ ಬಗ್ಗೆ ಆಲೋಚನೆ ಮಾಡಿ ಹೀ ಕಲ್ಟಿವೇಟ್ಸ್ ದಿಸ್ ಆರ್ಟ್ ಆಫ್ ಕೀಪಿಂಗ್ ಮೈಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್, ಪ್ರಾಕ್ಟೀಸ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ವೆಲ್ ದ ಬಾಡಿ ಈಸ್ ಅಮಂಗ್ ವಿತ್ ದ ಪೀಪಲ್. ನೋಡಿ, ನಾವು ಏನೇನೋ ಕೆಲಸ ಮಾಡ್ತೇವಲ್ವಾ, ನಾವು ಅನ್ಯ ಮನಸ್ಕರಾಗಿ ಬೇರೆ ಚಿಂತೆ ಮಾಡೋದಿಲ್ವಾ? ಈ ಕೆಲಸದ ಬಗ್ಗೆ ಬಿಟ್ಟು ಉಳಿದದ್ದು ಏನೇನೋ ಮನಸ್ಸಲ್ಲಿ ಹರಿತಾನೆ ಇರ್ತದೆ. ಅಂದರೆ ನಾವು ಕೆಲಸ ಮಾಡಿದರೂ ಕೂಡ ಪಾರ್ಟ್ ಆಫ್ ದ ಮೈಂಡ್ ಕ್ಯಾನ್ ಸೀಕ್ ಗಾಡ್. ನಾವು ಪ್ರಾಕ್ಟೀಸ್ ಮಾಡಿದರೆ ನಮಗೆ ಭಗವಂತ ಎಂಬ ವಸ್ತು ಬೇಕು ಅಂತ ಆದರೆ ನಮ್ಮ ಯಾವ ಎಲ್ಲ ಕಾರ್ಯಕಲಾಪಗಳ ಮಧ್ಯದಲ್ಲಿಯೂ ಕೂಡ there can be a thread of seeking God in and through all work. ಆದ್ದರಿಂದ ಸ್ವಾಮೀಜಿ ಅದನ್ನೇ ಹೇಳ್ತಾರೆ. ಏನಂತ ಹೇಳಿದರೆ, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ಜಗದ್ಹಿತ ಅಂದರೆ ವರ್ಕ್, ಆತ್ಮನೇ ಮೋಕ್ಷ ಅಂದರೆ ಸೀಕಿಂಗ್ ಗಾಡ್. ಸೊ ವರ್ಕ್ ಆ್ಯಂಡ್ ಸೀಕಿಂಗ್ ಗಾಡ್ ಕ್ಯಾನ್ ಗೋ ಟುಗೆದರ್. ಸಂಸಾರದಲ್ಲಿದ್ದುಕೊಂಡು ಸಿನ್ ಕಾನ್ಷಿಯಸ್ನಿಂದ ಮುಕ್ತರಾಗಿ ಆಂತರ್ಯದಲ್ಲಿ ಭಗವಂತ ನಮ್ಮಲ್ಲಿ ಇದ್ದಾನೆ, ಅದೇ ನಮ್ಮ ನಿಜ ಸ್ವರೂಪ. ಗಿರೀಶ್ ಚಂದ್ರ ಘೋಷಿಗೆ ರಾಮಕೃಷ್ಣ ಪರಮಹಂಸರು ಹೇಳಿದರು, ಇಫ್ ಯು ಫೀಲ್ ದಟ್ ಯು ಆರ್ ಸಿನ್ನರ್ ಆ್ಯಂಡ್ ಸಿನ್ನರ್, ಯು ವಿಲ್ ಬಿಕಮ್ ಸಿನ್ನರ್. ಇಫ್ ಯು ಥಿಂಕ್ ದಟ್ ಯು ಆರ್ ಪ್ಯೂರ್, ಯು ವಿಲ್ ಬಿಕಮ್ ಪ್ಯೂರ್. ಸಾವಿರಾರು ವರ್ಷದ ಅಂಧಕಾರ ಒಂದು ಕೋಣೆಯಲ್ಲಿದ್ದರೂ ಒಂದು ದೀಪ ತೆಗೆದುಕೊಂಡು ಹೋದ ಕೂಡಲೇ ಕ್ಷಣಾರ್ಧದಲ್ಲಿ ಅದು ಇಡೀ ಕೋಣೆಯನ್ನು ಬೆಳಗಿಸಿ ಸಾವಿರಾರು ವರ್ಷದ ಕತ್ತಲು ಹೋಗಲಾಡಿಸಿದೋ ಹಾಗೆ ನಾವು ಸಂಸಾರದ ಮಧ್ಯದಲ್ಲಿದ್ದುಕೊಂಡು ಭಗವಂತನ ನಾಮ ಸಂಕೀರ್ತನೆ ಧ್ಯಾನ ಮಾಡಿದರೆ ಮನಸ್ಸಿನ ಅಂಧಕಾರವನ್ನು ಹೋಗಲಾಡಿಸಿ ನಾವು ಅಲ್ಲಿ ಶಾಶ್ವತವಾಗಿರ್ತಕ್ಕಂಥ ಸಚ್ಚಿದಾನಂದ ದಿವ್ಯ ಸ್ವರೂಪ ಬೆಳಕನ್ನು ನಾವು ಸ್ಥಾಪಿಸಬಹುದು ಅಂತ ಹೇಳ್ತಾ, ಸ್ವಾಮಿ ವಿವೇಕಾನಂದ ಹೇಳಿದಂಥ ಈ ಡು ನಾಟ್ ರಿಯಾಕ್ಟ್, ಬಿ ಸೈಲೆಂಟ್, try to practice happiness and seek God with intense aspiration. ಈ 4 ಮುಖ್ಯ ಆ ಡಿಸೈಪಲ್ಶಿಪ್ಪಲ್ಲಿ ಅವರು ಹೇಳಿದಂಥ ಈ ಮುಖ್ಯ ಆ ಒಂದು ವಿಷಯ ಮನಸ್ಸಲ್ಲಿ ಧರಿಸಿ ಅದನ್ನು ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ವಾಮೀಜಿಯವರು ನಮ್ಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತಾ 2 ಮಾತು ಮುಗಿಸ್ತೇನೆ. ಧನ್ಯವಾದ. ಮುಂದಿನ ಶನಿವಾರ ಭಾನುವಾರದಿಂದ ಸ್ಯಾಟರ್ಡೆ ಸಂಡೇಯಿಂದ ನಮ್ಮ ಆಡಿಟೋರಿಯಂನಲ್ಲಿ ಎಂದಿನಂತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಟು ನೀವು ಮಾಸ್ಕ್ ಧರಿಸಿ ಬಂದು ಪ್ರವಚನದಲ್ಲಿ ಭಾಗವಹಿಸ್ಬೋದು. ಮುಂದಿನ 13, 14 ಸ್ಯಾಟರ್ಡೆ ಸಂಡೇಯಿಂದ
ಪರಿಸ್ಥಿತಿ ಅನುಕೂಲವಾಗ್ತದೆ ಎಂಬ ಭರವಸೆಯಿಂದ ನಾವು ಕೊರೋನಾ ಮುಕ್ತ ಪರ್ವ ಪ್ರಾರಂಭ ಆಗ್ತದೆ ಎಂಬ ಆಶಯದಿಂದ ನಾವು ಮುಂದಿನ ವಾರದಿಂದ ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತೇವೆ.